ವಾಟ್ಸಪ್ ಮೀಡಿಯಾದಲ್ಲಿ ಅರ್ಧ ಸತ್ಯ ಹೇಳುವಂಥ ಜನರು ಹೆಚ್ಚಾಗಿ ಏನಾಗಿಬಿಟ್ಟದಪ್ಪ ಅಂದ್ರೆ ಅದನ್ನು ನಂಬಬೇಕು ನಂಬಾರ್ದು ಅನ್ನೋ ಸ್ಥಿತಿಗಳು ಬಂದಿದ್ದಾರೆ. ಏನೂ ಆಗಲಿ, ಪ್ರಗತಿಪರ ವಿಚಾರಧಾರೆ ಪ್ರಶಸ್ತಿ ನಿಮಗೆ ಒಳಗೆ ಬಂದ ಸಂತೋಷ ಪಡೋಕ್ಕಿಂತಲೂ ಕಟ್ಟಿಮನಿಯವರು ಮೂಮೆಂಟಲ್ಲಿ ಇಳ್ಲಿಕ್ಕಾಗಲಾರಂಥ ಕೆಲವೊಂದು ಅವ್ರದ್ದೇ ಅರ್ಥ ಲಿಮಿಟೇಷನ್ಸ್ ಇರ್ಬೋದು. ಇವತ್ತು ನಿಮಗೆ ಅನುಕೂಲಗಳಿದ್ದಾವೆ. ನೇರವಾಗಿ ಸಿದ್ದರಾಮಯ್ಯ ಜೊತೆ ಮಾತಾಡುವಂಥ ವ್ಯಕ್ತಿತ್ವಗಳಿದ್ರಿ. ಅದಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಅಷ್ಟರ ಸಂಸ್ಕೃತಿ ಕ್ಷೇತ್ರಕ್ಕೆ ಜನರೊಂದಿಗೆ ಬೆರೆತು ನೀವು ಹೋರಾಟ ಮಾಡಿದರೆ ಇನ್ನೂ ಹೆಚ್ಚಿನ ಹೋರಾಟ ಮಾಡಿದರೆ ಬರೀ ಬರೆದ್ರೆ ಅಲ್ಲ, ಬರೆಯೋದು ಮಾತು ಬೇರೆ, ಬರೆಯೋದು ಕಷ್ಟದ ಕೆಲಸ. ಆದರೂ ಹೋರಾಟ ಮಾಡಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ನಾವೇನು ಬರಿತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನುವಂಥ ಮಾತುಗಳನ್ನು ಒಟ್ಟಾರೆಯಾಗಿ ಪರಗು ರಾಮಚಂದ್ರಪ್ಪನವರನ್ನು ಒಂದು ಏನಪ್ಪ ಅಂದ್ರೆ ಅವರ ವ್ಯಕ್ತಿತ್ವವನ್ನು ಗುರುತಿಸಿ ಇವತ್ತು ಪ್ರಗತಿಪರ ವಿಚಾರಧಾರೆ ಪ್ರಶಸ್ತಿ ಆದಂತಹ ನಮ್ಮ ಬಸವರಾಜ ಕಟ್ಟಿಮನಿಯವರ ಕಾದಂಬರಿ ಪ್ರಶಸ್ತಿ ನೀಡಿದ್ದ ಅವ್ರು ನಮಗೆ ಹೆಮ್ಮೆ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಪರಗು ರಾಮಚಂದ್ರಪ್ಪನವರು ನಮಗೂ ಹೆಮ್ಮೆ ವಿಷಯ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಪ್ರಗತಿಪರ ವಿಚಾರಗಳು, ವೈಜ್ಞಾನಿಕ ವಿಚಾರಗಳು ಇವತ್ತು ನಮ್ಮ ದೂರ ಸರಿಸೋ ಸಂದರ್ಭದಲ್ಲ ಪರಗು ರಾಮಚಂದ್ರಪ್ಪನವರು ನೀವು ಗೌರವಿಸಿದ್ದು, ಪ್ರಶಸ್ತಿಗೊಂಡಿದ್ದು ನಿಜವಾಗಿಯೂ ಸ್ಮರಿಸುವಂಥ ಕೆಲಸ ಅಂತ ಹೇಳ್ತಾ, ಬರಗು ರಾಮಚಂದ್ರಪ್ಪನವರು ಆದರೂ ಸಹಿತ ಒಂದು ಮೂಮೆಂಟನ್ನು ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಅದಾದರೂ ಉತ್ತಮ ಇರ್ತದೆ. ನಿಮ್ಮ ವಿಚಾರಗಳನ್ನು ಕೇವಲ ಬರೆದಿರೋಕ್ಕಿಂತಲೂ ಜನರೊಳಗೆ ಒಯ್ಯುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಕೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಗೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥದೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.